ಸಿನಿಮಾ ಎಲ್ಲರೂ ತುಂಬ ಸಂಭ್ರಮಿಸಿ ನೋಡ್ತಾ ಇದ್ದಾರೆ. ನಿರ್ದೇಶಕರು ಇಲ್ಲೇ ನಿಂತವ್ರೆ, ನಮ್ಮ ಸಂಗೀತ ನಿರ್ದೇಶಕರು ಇಲ್ಲೇ ನಿಂತವ್ರೆ. ಎಲ್ರಿಗೂ ಖುಷಿಯಾಗಿದೆ. ನೋಡಿದವರೆಲ್ಲ ತುಂಬ ಸಂಭ್ರಮ ಪಡ್ತವ್ರೆ. ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಟೆರರ್ ವಿತೌಟ್ ಎನಿ ಸುಪರ್ಣ ಹೇಳಿ. ಆದಿತ್ಯ ಫಸ್ಟ್ ಫಿಲಿಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಂಜನ್ ಶಿವರಾಮಗೌಡ, ಸಿಲ್ಕ್ ಮಂಜು ಹಣ ಖರ್ಚು ಮಾಡೋದು ಪ್ರತಿ ಫ್ರೇಮ್ನಲ್ಲೂ ಕಾಣಿಸ್ತಾ ಇದೆ. ಸೊ ರಿಯಲಿ ಎಂಟರ್ಟೈನ್ಮೆಂಟ್ ಫಿಲ್ಮ್ ಟೆರರ್. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಭಾಳ ಇಂಟ್ರೆಸ್ಟಿಂಗ್ ಫಿಲ್ಮ್. ಕೊನೆ ಫ್ರೇಮ್ವರೆಗೂ ಕೂತ್ಕೊಂಡು ಸಿನಿಮಾ ನೋಡಬೇಕು. ಆವಾಗಲೇ ಕಥೆ ಅಂತ ಧರ್ಮ. ಈ ಟೆರರ್ ಸಿನಿಮಾ ನಿಜವಾಗ್ಲೂ ಟೆರಿಫಿಕ್ ಆಗಿದೆ. ರಂಜನ್ ಅವರು ಕಥೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಮಾಡಿದ್ದಾರೆ. ಈ ಕಥೆನ ತುಂಬ ಚೆನ್ನಾಗಿ ಹೆಣೆದಿದ್ದಾರೆ. ಫಸ್ಟ್ ಹಾಫ್ ಏನಾಗ್ತಿದೆ ಅಂತ ಗೊತ್ತೇ ಆಗಲ್ಲ, ಆದರೆ ಸೆಕೆಂಡ್ ಹಾಫಲ್ಲಿ ಅದರ ಎಲ್ಲ ಉತ್ತರಗಳು ಸಿಗ್ತಾ ಹೋಗುತ್ತೆ. ಇದು ಒಂದು ವಿಭಿನ್ನ ರೀತಿಯ ಒಂದು ಸ್ಕ್ರೀನ್ ಪ್ಲೇ, ನಾನ್ ಲಿನಿಯರ್ ಆಗಿ ಮಾಡಿದ್ದಾರೆ. ಹಾಗಾಗಿ ತುಂಬ ಕುತೂಹಲ ಮೂಡಿಸ್ತಾ ಹೋಗುತ್ತೆ. ನಮ್ಮ ಆದಿತ್ಯ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಅವರ ಧ್ವನಿ ಕೂಡ ತುಂಬ ಚೆನ್ನಾಗಿ ಕೇಳಿಸುತ್ತೆ. ಬಹಳ ಆಳವಾದ ಒಂದು ಧ್ವನಿ ಅವ್ರದ್ದು. ಹಾಗೆಯೇ ನಮ್ಮ ಶ್ರೀನಗರ್ ಕಿಟ್ಟಿ ಅವರು ಕೂಡ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಎಲ್ಲ ಕಲಾವಿದರು, ಎಲ್ಲ ತಂತ್ರಜ್ಞರು ತುಂಬ ಚೆನ್ನಾಗಿ ಇದರಲ್ಲಿ ಕೆಲಸ ಮಾಡಿದ್ದಾರೆ. ಈ ಒಂದು ಚಿತ್ರಕ್ಕೆ ಯಶಸ್ಸು ಸಿಗಲಿ ಅಂತ ನಾನು ಆಶಿಸ್ತೀನಿ. ತಾವೆಲ್ಲರೂ ಕೂಡ ನಮ್ಮ ಅಭಿಮಾನಿಗಳು, ಕನ್ನಡ ಅಭಿಮಾನಿಗಳು ಈ ಚಿತ್ರವನ್ನು ಪ್ರೋತ್ಸಾಹಿಸಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಕಮರ್ಷಿಯಲ್ ಸಿನಿಮಾ. ಫಸ್ಟ್ ಟೈಮ್ ರಂಜನ್ ಅವ್ರು ಮಾಡಿದ್ದಾರೆ. ಎಲ್ಲ ಬರೀ ಸ್ನೇಹಿತರೇ ಇದ್ದಾರೆ ಈ ಪಿಕ್ಚರಲ್ಲಿ. ಕಿಟ್ಟಿ, ಆದಿ, ಧರ್ಮ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಹರ್ಷವರ್ಧನ್ ಮ್ಯೂಸಿಕ್, ವೆರಿ ಗುಡ್ ಮ್ಯೂಸಿಕ್. ಒಳ್ಳೆ ಆ್ಯಕ್ಷನ್ ಪಿಕ್ಚರು. ಫಸ್ಟ್ ಟೈಮ್ ಒಳ್ಳೆ ಪ್ರಯತ್ನ, ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಕಿಟ್ಟಿಯವರು. ಆಲ್ ದ ಬೆಸ್ಟ್. ಒಳ್ಳೆಯದು. ಸರ್ ಬನ್ನಿ ಇವರೇ. ನೈಸ್ ಟು ಸಿ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ತುಂಬ ದಿನದ ನಂತರ ಒಂದು ಒಳ್ಳೆ ಸಿನಿಮಾ ನೋಡೋದು ಅಂತಂದರೆ ಅದು ಟೆರರ್ ಸಿನಿಮಾ ಅಂತ ಹೇಳ್ಬೋದು. ಎಸ್ಪೆಷಲಿ ನಾನು ಆದಿತ್ಯ ಸರ್ ಅವರ ಇಂಟ್ರೊಡಕ್ಷನ್ ನೋಡಬೇಕಾದ್ರೆ ಯಾಕೆ ಹೀರೋನ ಇಷ್ಟು ಸಿಂಪಲ್ಲಾಗಿ ಎಂಟ್ರಿ ಕೊಟ್ಬಿಟ್ರು ಅಂತ ಐ ಸ್ವೇರ್ ನಾನು ಅದೇ ಅಂದ್ಕೊಂಡೆ. ಬಟ್ ಲೇಟರ್ ಪಾರ್ಟ್ ಅವ್ರನ್ನ ತೋರಿಸಿರುವಂತಹ ರೀತಿ ಆಗಿರ್ಬೋದು, ಅಥವಾ ಅವರ ಒಂದು ಬೇಸ್ ವಾಯ್ಸ್ನ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು, ನನಗಂತೂ ಸಿಕ್ಕಾಬಟ್ಟೆ ಪರ್ಸ್ನಲಿ ಇಷ್ಟ ಆಯಿತು. ಆ್ಯಂಡ್ ಅವರಿರೋ ಹೈಟ್ಗೆ ಅವರ ಫೈಟ್ ನಿಜವಾಗ್ಲೂ ಸಖತ್ತಾಗಿ ಮ್ಯಾಚ್ ಆಗಿದೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಐ ವುಡ್ ಲವ್ ಟು ಅಪ್ರಿಷಿಯೇಟ್ ದ ಡೈಲಾಗ್ ಪೋರ್ಷನ್. ಬಿಟ್ಸ್ ಬೈ ಬಿಟ್ಸ್, ಇಟ್ಸ್ ಲೈಕ್ ಪ್ರತಿಯೊಂದು ವರ್ಡ್ ಕೂಡ ನೀಟಾಗಿ ಸ್ಕೆಡ್ಯೂಲ್ ಮಾಡಿ ಇದು ಇಲ್ಲೇ ಬರಬೇಕು, ಇದು ಹಿಂಗೆ ಬಂದ್ರೇ ಕೌಂಟ್ರ್ ಅನ್ನೋ ರೀತಿಯಲ್ಲಿದೆ. ರಂಜನ್ ಸರ್ ಅವರ ಡೈರೆಕ್ಷನ್ ಅಂತೂ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಆ್ಯಂಡ್ ಐ ರಿಯಲಿ ಲವ್ ದ ಮ್ಯೂಸಿಕ್ ಅಂತೂ ಐ ಹ್ಯಾವ್ ಬಿಕಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್. ಐ ಆಮ್ ಶ್ಯೂರ್ ದಟ್ ಯು ಕ್ಯಾನ್ ವರ್ಕ್ ಅ ಲಾಟ್ ಫಾರ್ ಅವರ್ ಫ್ಯೂಚರ್ ಕನ್ನಡ ಫಿಲ್ಮ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮ್ಯೂಸಿಕ್ ನಮ್ಮನ್ನು ಹೇಗೆ ಕೂರಿಸುತ್ತೆ ಅಂತಂದರೆ ಅದು ಪ್ರತಿಯೊಂದೂ ಸಿಂಕಲ್ಲಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಟೆರರ್ ಸಿನಿಮಾ ಈಗಾಗಲೇ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರ್ನಲ್ಲಿ ಹೋಗಿ ಸಿನಿಮಾನ ನೋಡಿ. ಆ್ಯಂಡ್ ಆದಿತ್ಯ ಸರ್ ಅವರ ಕಮ್ಬ್ಯಾಕ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಇಟ್ ಈಸ್ ಲೈಕ್ ಅ ಬ್ಲಾಕ್ ಬಸ್ಟರ್ ಕಮ್ಬ್ಯಾಕ್. ತುಂಬ ಬ್ಯೂಟಿಫುಲ್ ಆಗಿದೆ ಸಿನಿಮಾ. ಎಲ್ಲರೂ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಸರ್. ದಿ ವೆರಿ ಬೆಸ್ಟ್. ಕಲಾವಿದನಾಗಿ ಹೇಳಬೇಕು ಅಂತಂದರೆ, ಈ ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಅಂತಾರಲ್ಲ, ಹಾಗೆ ನಮ್ಮ ಸಿನಿಮಾ ನಮ್ಗೆ ಭಾಳ ಪ್ರೀತಿ, ಖುಷಿಯಾಯಿತು. ಆದರೆ ಒಬ್ಬ ಆಡಿಯನ್ಸಾಗಿ ಹೇಳಬೇಕು ಅಂತಂದರೆ, ಮೊದಲಿನಿಂದ ಕೊನೆಯವರೆಗೆ ನೋಡಿಸ್ಕೊಂಡು ಹೋಗುವಂಥ ಒಂದು ಅಪ್ಪಟ ಮನೋರಂಜನಾತ್ಮಕ ಚಿತ್ರ. ನಮ್ಮ ರಂಜನ್ ಶಿವರಾಮೇಗೌಡರು ಇದರ ನಿರ್ದೇಶಕರು, ಈ ಚಿತ್ರದ ನಿರ್ದೇಶಕರು ತುಂಬ ಚೆನ್ನಾಗಿ ಎಲ್ಲ ಡಿಪಾರ್ಟ್ಮೆಂಟನ್ನು ದುಡಿಸ್ಕೊಂಡಿದ್ದಾರೆ. ಭಾಳ ರಿಚ್ ಆಗಿ ಮೂಡ್ ಬಂದಿದೆ. ಪ್ರತಿಯೊಂದು ಸನ್ನಿವೇಶ ಅದ್ಭುತವಾಗಿದೆ. ಪ್ರತಿಯೊಬ್ಬ ಕಲಾವಿದರನ್ನು ಚೆನ್ನಾಗಿ ದುಡಿಸ್ಕೊಂಡಿದ್ದಾರೆ. ನಮ್ಮ ನಿರ್ಮಾಪಕರು ಮಂಜಣ್ಣ ಅವರು ಎಲ್ಲವನ್ನೂ ಒದಗಿಸ್ಕೊಟ್ಟಿದ್ದಾರೆ ರಂಜನ್ ಶಿವರಾಮೇಗೌಡರಿಗೆ. ಒಂದು ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಭಾಳ ಖುಷಿಯಾಯಿತು ನನಗೆ. ಮೊದಲಿನಿಂದ ಕೊನೆಯವರೆಗೆ ಎಲ್ಲೂ ಕೂಡ ಒಂದು ಚೂರು ಎಲ್ಲೂ ಅದರ ಟ್ರ್ಯಾಕನ್ನು ಕಡಿಮೆ ಮಾಡ್ಕೊಳ್ಳಲ್ಲ, ಅದರ ರುಚಿಯನ್ನು ಕಡಿಮೆ ಮಾಡ್ಕೊಳ್ಳಲ್ಲ. ಭಾಳ
ರಸವತ್ತಾಗಿ ಮೂಡಿ ಬಂದಿದೆ. ಭಾಳ ಖುಷಿಯಾಯಿತು ನನಗಂತೂ. ಆ್ಯಂಡ್ ಈ ಸಿನಿಮಾ ಬರೀ ಈಗ ನಾನು ಹೇಳಿದ್ನಲ್ಲ, ನಮ್ಮ ಸಿನಿಮಾನ ನಾವೇ ಹೊಗಳ್ಕೊಂಡ್ರೆ ಚೆನ್ನಾಗಿರಲ್ಲ. ನೀವೆಲ್ಲ ಬಂದು ಥಿಯೇಟ್ರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸಮೇತ ಬಂದು ನೋಡಿದಾಗ ನಮ್ಮ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಾಗುತ್ತೆ. ದಯಮಾಡಿ ನಾನು ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದೇನು ಅಂತಂದರೆ, ಎಲ್ಲರೂ ಭಾಳ ಒಂದು ಅದ್ಭುತವಾದಂಥ ಎಂಟರ್ಟೈನರ್ ನಿಮ್ಮ ಮುಂದೆ ಇದೆ ಇವತ್ತು. ಎಲ್ಲರೂ ಬಂದು ನೋಡಿ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ಸ್. ಕಂಬ್ಯಾಕ್ ಅಂತ ಹೇಳಬೇಕು. ಇಬ್ಬರು ದಿಗ್ಗಜರು ಆ್ಯಕ್ಟರ್ಸು, ನಮ್ಮ ಆದಿ ಸರ್ ಆಗಿರ್ಬೋದು ಮತ್ತು ಕಿಟಣ್ ಆಗಿರ್ಬೋದು, ಇಬ್ಬರಿಗೂ ಒಂದು ಒಳ್ಳೆ ಕಂಬ್ಯಾಕ್ ಫಿಲಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓವರಾಲ್ ಇಟ್ಸ್ ಅ ವೆರಿ ಗುಡ್ ಮಾಸ್ ಎಂಟರ್ಟೈನರ್. ಫ್ಯಾಮಿಲಿ ಒಟ್ಟು ಕೂತ್ಕೊಂಡು ನೋಡ್ಬೋದು, ಯಾವುದೇ ಒಂದು ಮುಜುಗರ ಇಲ್ಲದೆ. ಸೊ ಬನ್ನಿ, ಕನ್ನಡ ಸಿನಿಮಾ ಪ್ರೇಕ್ಷಕರೆಲ್ಲ ಥಿಯೇಟ್ರಿಗೆ ಬಂದು ನೋಡಿ ಆಶೀರ್ವಾದ ಮಾಡಿ ಟೆರರ್ನ ಅಂತ ಹೇಳ್ತೀನಿ. ಎಲ್ಲರೂ ಕಂಪ್ಲೀಟ್ ಸ್ಟಾರ್ ಕ್ಯಾಸ್ಟ್ಗೆ ಹಾಗೂ ಎಂಟೈರ್ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಗುಡ್ ಲಕ್ ಟು ಟೆರರ್ ಮೂವಿ. ಆಲ್ ದ ಬೆಸ್ಟ್. ಡೈರೆಕ್ಟರ್ಸ್ ಅವರು ಅಷ್ಟೇ ಸೂಪರಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಎಲ್ಲ ದೇವಾನಗರ ಭಕ್ತ ಪ್ರಿಯರೇ, ಇವತ್ತು ಆದಿತ್ಯ ಮಾಡಿರ್ತಕ್ಕಂಥ ಭಾಳ ವರ್ಷದ ನಂತರ ಉಪ್ಪಿ ಪ್ರೊಡಕ್ಷನ್ಸ್ ಇದ್ದಾಗೆ ನಮ್ಮ ಮಂಜು ಅವ್ರ ಜೊತೆಗೆ ಒಂದು ಒಳ್ಳೆ ಪ್ರೊಡಕ್ಷನ್ನು. ಮಂಜು ಧೈರ್ಯ ಮಾಡಿ ಈ ಕಾರ್ಯಕ್ರಮವನ್ನು ಆದಿತ್ಯ ಮಾಡಲಿ ಅಂತ ಧೈರ್ಯ ಮಾಡಿರ್ತಕ್ಕಂಥದ್ದು ಒಂದು. ಬೇರೆ ಭಾಷೆಗಳಿಂದ ಹೀರೋಗಳು ಬರೋಕ್ಕಿಂತ ನಮ್ಮವ್ರು ಇದ್ದರೆ ಒಳ್ಳೆಯದು ಅಂಥೇಳಿ ಆ ಕಥೆಯನ್ನು ಈ ಥರನೇ ಸೆಂಟಿಮೆಂಟಾಗಿ, ಒಳ್ಳೆ ಸಸ್ಪೆನ್ಸ್ ಆಗಿ, ಒಂದು ಒಳ್ಳೆ ಫ್ಯಾಮಿಲಿ ಕಥೆ ಥರ ಮಾಡೋಣ ಅಂತ ಒಂದು ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ನಮ್ಮ ರಾಜಣ್ಣ ಶಿವಮ್ಮ. ಈಗ ಮ್ಯೂಸಿಕ್ಕು ಒಂದು ಫಿಲಮ್ನ ಎತ್ತಿಡುತ್ತೆ ಅಂತ ಹೇಳುತ್ತೆ. ಇದರಲ್ಲಿ ಎಲ್ಲ ಫೈಟ್ಸು ಜಾಸ್ತಿ ಇದ್ದಾಗ ಕೆಲವ್ರಿಗೆ ಏನಾಗುತ್ತೆ, ಲೇಡೀಸ್ಗೆ ಏನಪ್ಪ ಫೈಟ್ಸ್ ಎಲ್ಲ ಜಾಸ್ತಿ ಇದೆ ಅಂತ. ಸಸ್ಪೆನ್ಸು ರಿವೀಲ್ ಆಗೋವರೆಗೂ ಸ್ವಲ್ಪ ಮಟ್ಟಿಗೆ ಎಲ್ಲರಿಗೂ ಕುತೂಹಲ ಇರುತ್ತೆ. ಸೆಕೆಂಡ್ ಹಾಫ್ ಎಲ್ಲ ಕಂಡಾಗ ಆ ಬಡ ಪಿಕ್ಚರ್ ಹಿಂಗಿದೆಯಾ ಅಂತ ಆವಾಗ ಅನ್ಸುತ್ತೆ. ಸ್ಟಾರ್ಟಿಂಗ್ ಬರೀ ಎಲ್ಲರೂ ದುಡ್ಡು ಅಂತ ಯಂಗ್ಸ್ಟರ್ಸ್ಗೆಲ್ಲ ಇಷ್ಟ ಆಗುತ್ತೆ. ತದನಂತರ ಫ್ಯಾಮಿಲಿಯವ್ರು ನೋಡ್ಕೊಳ್ತಕ್ಕಂಥ ಸೆಕೆಂಡ್ ಹಾಫ್ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥದ್ದು. ಒಂದೇ ಒಂದು ವಿಚಾರ ಏನು ಅಂದರೆ, ಈ ಪಿಕ್ಚರು ಕನ್ನಡ ಪಿಕ್ಚರ್ನಲ್ಲಿ ಇದೇ ಹಿಂದಿ ಪಿಕ್ಚರ್ ತೆಗೆದುಬಿಟ್ರೆ ಹೂ ಅಂತ ನೀವೆಲ್ಲ ಕುಣಿದಾಡ್ಬಿಡ್ತೀರ. ಅದು ಹೇಗಿದೆಯೋ ಎತ್ತಾಗ ಗೊತ್ತಿಲ್ಲ. ಕೆಲವರು ಆಡ್ಕೊಳ್ಳೋರು ಆಡ್ಕೊತೀರಾ, ನೋಡೋರು ನೋಡ್ತೀರಾ, ಕೆಲವರೆಲ್ಲ ಸಂತೋಷ ಪಡೋರು ಪಡ್ತೀರಾ, ಕೆಲವರೆಲ್ಲ ಹೊಸದಾಗಿ ಯಾವುದೋ ರೀತಿಯಲ್ಲಿ ಇರ್ತೀರ. ಅದೇ ನಮ್ಮ ಭಾಷೆಯವ್ರು ಏನಾದರೂ ಒಂದು ಪ್ರಯತ್ನ ಹೊಸದಾಗಿ ಮಾಡಿ ಇದು ಕಥೆನ ಹೀಗಿರೋದು, ಹೀಗೆ ಬೇರೆ ರೀತಿ ಎಣ್ಣೆಣ ಅಂತ ಹೇಳಿದಾಗ ನೀವು ಕೆಲವರೆಲ್ಲ ಏನು ಮಾಡೋದು, ಪ್ರೋತ್ಸಾಹ ಕಮ್ಮಿ. ಭಾಳಷ್ಟು ಜನ ಏನಾಗಿದೆ, ಈಗೆಲ್ಲ ಟಿ ವಿ ಮಾಧ್ಯಮದಲ್ಲಿ ಬಂದಿರತಕ್ಕಂಥವ್ರು, ಸೋಷಿಯಲ್ ಮೀಡಿಯಲ್ಲಿ ಇರ್ತಕ್ಕಂಥವ್ರಿಗಿಂತ ಆ ಪಿಕ್ಚರ್ಗೆ ಒಂದು ಮಾತು ಹೇಳ್ತಾನೆ ಆದಿತ್ಯ, ಏನಂದರೆ ಮೌತ್ ಸ್ಟಾಕಲ್ಲಿ ಎಲ್ಲ ಪಬ್ಲಿಸಿಟಿ ಜಾಸ್ತಿ ಅಂತ. ಫಸ್ಟ್ ಆಫ್ ಆಲ್ ಮೌತ್ ಪಬ್ಲಿಸಿಟಿನೇ ಈ ಪಿಕ್ಚರ್ನ ಹಾಳು ಮಾಡ್ತಕ್ಕಂಥದ್ದು. ನಮ್ಮಲ್ಲಿ ಭಾಳ ಜನ ಕಣ್ಣಿನಲ್ಲಿ ಮೌತ್ ಪಬ್ಲಿಸಿಟಿ ಹಾಳು ಮಾಡೋರು ಭಾಳ ಜನ ನಮ್ಮವರೇ ಇರ್ತಾರೆ. ಅದಕ್ಕೆ ದಯವಿಟ್ಟು ಚಿತ್ರವನ್ನು ನೋಡಿದ ಮೇಲೆ ಡಿಸಿಷನ್ ತೊಗೊಂಡ್ರೆ ಉತ್ತಮ. ಇವತ್ತು ಒಂದು ಸ್ಪೆಷಲ್ ಶೋ ಅಂತ ಆರ್ಗನೈಸ್ ಮಾಡಿದ್ದೀವಿ. ನಮ್ಮ ಎಲ್ಲ ಭಾಳ ಸೆಲೆಬ್ರಿಟೀಸ್ ಬಂದು, ಫ್ಯಾಮಿಲೀಸ್ ಬಂದು, ಫ್ರೆಂಡ್ಸ್ ಬಂದು, ಪ್ರತಿಯೊಬ್ಬರು ಸಿನಿಮಾವನ್ನು ನೋಡಿ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಾದ್ಯಂತ ಎಲ್ಲ ಪ್ರತಿಯೊಂದು ಕಡೆ ರಿಲೀಸ್ ಎಲ್ಲೆಲ್ಲ ಆಗಿದೆಯೋ ಅಲ್ಲೆಲ್ಲ ಥಿಯೇಟ್ರ್ಗಳಿಂದ ಒಳ್ಳೆ ಪ್ರಶಂಸೆ ಬರ್ತಾ ಇದೆ, ಒಳ್ಳೆ ಕಲೆಕ್ಷನ್ಸ್ ಬರ್ತಾ ಇದೆ. ಸಿನಿಮಾನ ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಮೂಲಕ ನಾನು ಇಡೀ ಕರ್ನಾಟಕದ ರಾಜ್ಯಾದ್ಯಂತ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕೆಂದರೆ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು ತುಂಬ ಮೆಸೇಜಸ್ ಬರ್ತಾ ಇದೆ ನನಗೆ. ಪಿಕ್ಚರ್ ನೋಡಿದ್ವಿ, ತುಂಬ ಚೆನ್ನಾಗಿದೆ, ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಸಿನಿಮಾ, ಫೈಟ್ಸ್ ಚೆನ್ನಾಗಿದೆ, ನಿಮ್ಮ ಕಾಸ್ಟ್ಯೂಮ್ಸ್ ಚೆನ್ನಾಗಿದೆ, ಆಮೇಲೆ ಇಷ್ಟು ಜನ ಆರ್ಟಿಸ್ಟ್ಗಳನ್ನ ನೋಡೋದು ತುಂಬ ಚೆನ್ನಾಗಿದೆ ಅಂತ ತುಂಬ ಮೆಸೇಜಸ್ ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಈ ಒಂದು ಸಂದರ್ಭದಲ್ಲಿ ನಾನು ನನ್ನ ನಿರ್ಮಾಪಕರಿಗೆ ಧನ್ಯವಾದಗಳನ್ನ ಹೇಳಬೇಕು. ಯಾಕೆಂದರೆ ಇಷ್ಟು ದೊಡ್ಡ ಒಂದು ಕ್ಯಾನ್ವಾಸ್ ಮಾಡಿರುವಂಥ ಒಂದು ಸಿನಿಮಾ ಅದು ಪಾಸಿಬಲ್ ಆಗಿದ್ದೆ ಅವರಿಂದ. ಸೊ ಮೊದಲನೇದಾಗಿ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ಬೋದು. ಎರಡನೇದಾಗಿ ನಮ್ಮ ನಿರ್ದೇಶಕರು ಇವತ್ತೇನು ಪ್ರತಿಯೊಬ್ಬರು ಸಿನಿಮಾವನ್ನು ನೋಡಿ ಇಷ್ಟಪಡ್ತಾ ಇದ್ದಾರೆ, ಅದಕ್ಕೆ ಕಾರಣಕರ್ತರು ಅವರು. ಸೊ ಅವರಿಂದನೇ ಇವತ್ತು ಇಷ್ಟು ಒಂದು ಏನಂತಾರೆ, ಒಂದು ಕುತೂಹಲಕಾರಿ ಅಂತ ನಾವೇನು ಹೇಳ್ತೀವಿ ಅದನ್ನೆಲ್ಲ ಜನ ನೋಡಿ ತುಂಬ ಇಷ್ಟಪಟ್ಟಿದ್ದಾರೆ. ಸೊ ಇವತ್ತು ಪ್ರತಿಯೊಬ್ಬರು ಬಂದು ಸಿನಿಮಾವನ್ನು ನೋಡಿದವರು ತುಂಬ ಮೆಚ್ಚುಗೆಯ ಮಾತುಗಳನ್ನ ನಿಮ್ಮ ಮುಂದೆನೇ ಆಡಿದ್ದಾರೆ. ಸೊ ಇನ್ನು ಹಾಗೆ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಹೇಳಿದಂಗೆ
ನಮ್ಮ ಸಿನಿಮಾ ಬಗ್ಗೆ ನಮ್ಮ ಮಗು ಬಗ್ಗೆ ನಾವೇ ಮಾತಾಡೋಕ್ಕಿಂತ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಟೆರರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಮ್ಮ ಉತ್ತರ ಕರ್ನಾಟಕ ಕಡೆ ಭಾಳಷ್ಟು ನನಗೆ ಮೆಸೇಜಸ್ ಬರ್ತಾ ಇದೆ. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಗುಲ್ಬರ್ಗ, ಆಮೇಲೆ ಬಾಗಲಕೋಟೆ ಈ ಕಡೆಯಿಂದ ತುಂಬ ನನಗೆ ಮೆಸೇಜಸ್ ಬರ್ತಾ ಇದೆ. ತುಂಬ ಇಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ಶೋಸ್ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಆ ಕಡೆ ಎಲ್ಲ. ಸೊ ಎಲ್ಲೋ ಒಂದು ಕಡೆ ಒಂದು ಒಳ್ಳೆಯ ಚಿಹ್ನೆ ಅಂತ ಹೇಳ್ಬೋದು. ಮೊನ್ನೆ ಮೈಸೂರಿಗೆ ಹೋಗಿದ್ವಿ, ಹಾಗೆ ಮಂಡ್ಯಕ್ಕೆ ಹೋಗಿದ್ವಿ, ಚನ್ನಪಟ್ಟಣಕ್ಕೆ ಹೋಗಿದ್ವಿ. ಎಲ್ಲ ಕಡೆ ತುಂಬ ಹೃದಯದಿಂದ ನಮ್ಮನ್ನು ಸ್ವಾಗತಿಸಿದ್ರು, ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದ್ರು. ಸೊ ಎಲ್ಲೋ ಒಂದು ಕಡೆ ತುಂಬ ಭಾವುಕರಾಗಿದ್ವಿ ನಾವು, ಯಾಕೆಂದರೆ ಇಷ್ಟೊಂದು ಪ್ರೀತಿ ಸಿಗ್ತಾ ಇದೆ ನಮಗೆ. ಬಟ್ ಇನ್ನೂ ನಮಗೆ ಒಂದು ಕೇಳ್ಕೊಳ್ಳೋದು ಇಷ್ಟಪಡ್ತೀನಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ತಾವೆಲ್ಲ ಬಂದು ಸಿನಿಮಾವನ್ನು ನೋಡಿ, ನೋಡಿರೋರೆಲ್ಲ ದಯವಿಟ್ಟು ನಿಮ್ಮ ಗೆಳೆಯರಿಗೆ ಅಥವಾ ನಿಮ್ಮ ಸಂಬಂಧಿಕರಿಗೆ ಪ್ರತಿಯೊಬ್ಬರಿಗೆ ಹೇಳಿ ಸಿನಿಮಾವನ್ನು ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ. ಇವತ್ತು ಸಕ್ಸಸ್ಫುಲ್ ಅಂತ ನಾವು ಹೇಳ್ಕೋಬೇಕಾದ್ರೆ ಅದು ನಿಮ್ಮಿಂದನೇ ಅದು ಸಾಧ್ಯ. ದಯವಿಟ್ಟು ಪ್ರತಿಯೊಬ್ಬರಿಗೂ ನಾನು ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ಸಿನಿಮಾವನ್ನು ಬಂದು ಥಿಯೇಟ್ರಲ್ಲೇ ನೋಡಿ, ಪೈರಸಿನ ಎಂಕರೇಜ್ ಮಾಡಬೇಡಿ. ಜೈ ಹಿಂದ್, ಜೈ ಕನ್ನಡ. ಥ್ಯಾಂಕ್ ಯು. ಆಲ್ರೆಡಿ ಎಲ್ಲರೂ ಹೇಳಿದ್ದಾರೆ. ಮೊದಲನೇ ಥ್ಯಾಂಕ್ಸು ನಮ್ಮ ಪ್ರೊಡ್ಯೂಸರ್ ಮಂಜಣ್ಣವ್ರಿಗೆ ಹೇಳಬೇಕು. ಬಿಕಾಸ್ ಈ ಪ್ರಾಜೆಕ್ಟ್ ಈ ರೀತಿ ಆಗೋದಕ್ಕೆ ಅವರೇ ಕಾರಣ. ಆಮೇಲೆ ನಮ್ಮ ಸೆಲೆಬ್ರಿಟಿ ಶೋಗೆ ಬಂದಿರುವಂಥ ಅಷ್ಟೂ ಜನ ಆರ್ಟಿಸ್ಟ್, ನಿಮಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಬಿಕಾಸ್ ಎಲ್ಲರೂ ಹೇಳಿರೋದನ್ನು ನಾನೇ ರಿಪೀಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ದಯವಿಟ್ಟು ಬಂದು ಥಿಯೇಟರ್ಗೆ ಫಿಲಮ್ ನೋಡಿ. ಒಳ್ಳೆ ರಿಪೋರ್ಟ್ ಇದೆ, ಶೋಸ್ ಇನ್ಕ್ರೀಸ್ ಆಗಿದೆ. ತುಂಬ ಥ್ಯಾಂಕ್ಸ್. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಸೆಲೆಬ್ರಿಟಿ ಶೋಗೆ ಬಂದಿದ್ದಕ್ಕೆ ಧನ್ಯವಾದಗಳು. ಸಿನಿಮಾ ಒಂದು ಸ್ವಲ್ಪ ಪಬ್ಲಿಸಿಟಿಗಳು ಮಾಡಿ ನೀವೇ ಸ್ವಲ್ಪ ಚೆನ್ನಾಗಿ, ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಸೊ ಜನಗಳೆಲ್ಲ ಬರೋಂಗೆ ಮಾಡಬೇಕು ನೀವೇ. ಸೊ ಒಂದು ಆ್ಯಕ್ಷನ್ ಪಿಕ್ಚರ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ರಂಜನ್ ಮುಖಾಂತರ ಇದೊಂದು ಆ್ಯಕ್ಷನ್ ಪಿಕ್ಚರ್ ಮಾಡಿದ್ದೆ. ಒಂದು 28-30 ವರ್ಷದ ಹಿಂದ್ಗಡೆ ಸಿನಿಮಾ ಮಾಡಿದ್ದಾದಮೇಲೆ ಒಂದು ಆ್ಯಕ್ಷನ್ ಸಿನಿಮಾ ಇವ್ರ ಜೊತೆ ಮಾಡಿದ್ದೀನಿ. ನಿಮ್ಮದೆಲ್ಲ ಸ್ವಲ್ಪ ಪ್ರೋತ್ಸಾಹ ಇರಲಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಎಲ್ಲರೂ ಸಿನಿಮಾ ನೋಡಿದ್ದಾರೆ, ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇದರಲ್ಲಿ ಎಲ್ಲ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಲೈಕ್ ಡೈರೆಕ್ಟರು, ಎಡಿಟರು, ಮ್ಯೂಸಿಕ್ ನನ್ನ ವರ್ಕು ಮತ್ತು DOP ವರ್ಕು, ಇದೆಲ್ಲ ಇಷ್ಟು ಚೆನ್ನಾಗಿ ನಿಮಗೆ ನೋಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಾವು ಏನೇ ಕ್ವಾಲಿಟಿ ವೈಸ್ ನಾವೇನು ಕೇಳಿದ್ರು ಇಲ್ಲ ಅಂತ ಹೇಳಿ ಎಲ್ಲ ನಮಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಸಿನಿಮಾನ ಎಲ್ಲರೂ ಒಂದು ಥಿಯೇಟ್ರಲ್ಲೇ ನೋಡಬೇಕು. ನಮ್ಮ ಮ್ಯೂಸಿಷಿಯನ್ಸ್ ಆಗಿರ್ಬೋದು, ಮತ್ತು ನಾಗೇಂದ್ರ ಪ್ರಸಾದ್ ಸರು, ರಂಜನ್ ಸರ್, ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ದ ವಂಡರ್ಫುಲ್ ಆಪರ್ಚುನಿಟಿ. ಇದರಲ್ಲಿ ಕೆಲಸ ಮಾಡಿದ್ರೆ ನನ್ನ ವರ್ಕ್ಗೆ ಮತ್ತು ಎಲ್ಲ ಕಡೆ ತುಂಬ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾರೆ, ತುಂಬ ಖುಷಿ ಕೊಟ್ಟಿದೆ. ಎಲ್ಲರೂ ದಯವಿಟ್ಟು ಬಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡಿ, ಪೈರಸಿನ ಎಂಕರೇಜ್ ಮಾಡಬೇಡಿ. ಧನ್ಯವಾದ.